ಬಂಧುಗಳು, ಇವತ್ತು ನಾವು ಭಾಳ ನಿರೀಕ್ಷೆಯನ್ನು ಇಟ್ಕೊಂಡಿದ್ವಿ. ಈ ಚುನಾವಣೆಯಲ್ಲಿ ಸುರೇಶ್ ಹೇಳ್ತಾ ಇರ್ತಾರೆ, ಈ ಚುನಾವಣೆ ಹೇಗಾಯಿತು ಅಂತ ಗೊತ್ತಾಗಲ್ಲ. ಯಾಕಂದರೆ ಎಲ್ಲ ಜವಾಬ್ದಾರಿಯನ್ನು ಇಡೀ ರಾಜ್ಯದಿಂದ ಬಂದಂಥ ಬಹಳಷ್ಟು ಜನ ಕಾಂಗ್ರೆಸ್ ಮುಖಂಡರುಗಳು ಜವಾಬ್ದಾರಿ ತಗೊಂಡು ಚುನಾವಣೆನ ಮಾಡಿಕೊಟ್ರು. ನಮ್ಮ ರಾಮನಗರದ ಮಾಜಿ ಶಾಸಕರು ರಾಜೂರವರು, ಅಶ್ವಥ್ ಅವರು, ನಮ್ಮ ಜಿಲ್ಲಾಧ್ಯಕ್ಷರು ಗಂಗಾಧರ್ ಅವರು, ನಮ್ಮ ಪಿ ನಾಗರಾಜುರವರು, ಭಾಳ ಜನ ಇದು ಹೇಳ್ಕೋದ್ರೆ ನಮ್ಮ ರಾಮನಗರದ ನಗರಸಭೆ ಅಧ್ಯಕ್ಷ ಶಶಿರವರು, ಭಾಳ ಜನ ಸ್ನೇಹಿತರು ವೇದಿಕೆ ಮೇಲಿದ್ದಾರೆ. ದಯವಿಟ್ಟು ಅನ್ಯತಾ ಭಾವಿಸಬೇಡಿ. ಸಮಯದ ಅಭಾವ. ಈಗಾಗಲೇ ತಾಲೂಕಲ್ಲಿ ಭಾಳ ಉತ್ಸಾಹದಿಂದ ಹುಮ್ಮಸ್ಸಿನಿಂದ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಬರ್ತಾರೆ ಅಂತೇಳಿ ಬೆಳಿಗ್ಗೆಯಿಂದ ಇಡೀ ತಾಲೂಕು ಒಂದು ರೀತಿಯ ಹಬ್ಬದ ವಾತಾವರಣ ಇತ್ತು. ಶಿವಕುಮಾರ್ ಅವರು ನಾನು ಬೆಳಗ್ಗೆ ಫೋನ್ ಮಾಡಿದ್ದೆ. ಮುಖ್ಯಮಂತ್ರಿಗಳು ಬೆಳಗ್ಗೆ ಬಿದ್ದು ಒಂದು ಸಣ್ಣ ಪೆಟ್ಟಾಗಿ ಹಾಸ್ಪಿಟಲ್ ಇದ್ದಾರೆ ಅಂತ ಹೇಳಿ ಗೊತ್ತಾಯಿತು. ಆದರೂ ಕೂಡ ಅದನ್ನು ಬೆಳಗ್ಗೆ ಮಾಧ್ಯಮಗಳ ಮುಖಾಂತರ ಮುಖ್ಯಮಂತ್ರಿಗಳು ಬರಲ್ಲ ಅಂತೇಳಿ ಬೆಳಗ್ಗೆಯಿಂದನೇ ಎಲ್ಲ ಟಿ ವಿಗಳು ಪ್ರಚಾರ ಮಾಡೋದ್ರಿಂದ ನಮ್ಮ ಕಾರ್ಯಕರ್ತರಲ್ಲಿ ಒಂದು ಗೊಂದಲ ಆಯಿತು. ಆದರೂ ಕೂಡ ಅಭಿಮಾನ ಪ್ರೀತಿಯಿಂದ ಬಹಳಷ್ಟು ಜನ ಈ ಕಾರ್ಯಕ್ರಮಕ್ಕೆ ಬಂದಿದ್ದೀರಿ. ತಮಗೆಲ್ಲರಿಗೂ ಕೂಡ ಕೃತಜ್ಞತೆಗಳು ಮತ್ತು ಧನ್ಯವಾದಗಳನ್ನ ಹೇಳ್ತೀನಿ. ಬಂಧುಗಳು, ಇವತ್ತು ನಾವೊಂದು ತೀರ್ಮಾನ ಮಾಡಿದ್ದೀವಿ. ನಮ್ಮ ಜಿಲ್ಲೆಯಲ್ಲಿ ಏನು ಈ ಜಿಲ್ಲೆಯನ್ನು ಮಾದರಿ ಜಿಲ್ಲೆಯನ್ನಾಗಿ ಮಾಡಬೇಕು ಅಂತೇಳಿ ಡಿ ಕೆ ಶಿವಕುಮಾರ್ ಅವರ ಮಾತನ್ನು ಉದ್ದಗಲಕ್ಕೂ ಹೇಳ್ಕೊಂಡು ಬಂದರು. ಅದರಂತೆ ಬಹಳಷ್ಟು ಕಾರ್ಯಕ್ರಮಗಳಿಗೆ, ಕೆಲಸ ಕಾರ್ಯಗಳಿಗೆ ಚಾಲನೆಯನ್ನು ಕೊಟ್ಟಿದ್ದೀವಿ. ಈಗಾಗಲೇ ನಾನು ಎಲ್ಲ ಗ್ರಾಮ ಪಂಚಾಯಿತಿಗಳ ಪ್ರವಾಸ ಮಾಡಿದ್ದೀನಿ. ನಗರಸಭೆಯಲ್ಲಿ ಪ್ರವಾಸ ಮಾಡ್ತಾ ಇದ್ವಿ. ನಗರಸಭೆಗಳಲ್ಲಿ ಮೀಟಿಂಗ್ ಮಾಡಿದ್ದೀವಿ. ಹೊಸದಾಗಿ ನಗರಸಭಾ ಅಧ್ಯಕ್ಷರಾಗಿದ್ದಾರೆ. ಎಲ್ಲ ಚುನಾಯಿತ ಜನಪ್ರತಿನಿಧಿಗಳೆಲ್ಲ ಒಟ್ಟಿಗೆ ಸೇರಿಕೊಂಡು ತಾಲೂಕಿನ ಆಗುಹೋಗುಗಳ ಬಗ್ಗೆ ಚರ್ಚೆ ಮಾಡ್ತಾ ಅಭಿವೃದ್ಧಿ ಕೆಲಸವನ್ನು ಪ್ರಾರಂಭ ಮಾಡಿದ್ದೀವಿ. ನಿಮಗೆಲ್ಲ ಗೊತ್ತು, ಕಳೆದ ವಾರ ಆನೆ ಅವಳಿ ವಿಚಾರವಾಗಿ ನಮ್ಮ ಅರಣ್ಯ ಸಚಿವರು ಬಂದಿದ್ದರು. ಸಾಕಷ್ಟು ಭರವಸೆಯನ್ನು ಮಾತನ್ನು ಆಡೋಗಿದ್ದಾರೆ ಮತ್ತು ಸಾಕಷ್ಟು ಅನುದಾನವನ್ನು ಕೊಡ್ತೀನಿ ಅಂತ ಹೇಳಿದ್ದಾರೆ. ಹೀಗೆ ನಮ್ಮ ಎಲ್ಲ ಸಮಸ್ಯೆಗಳಿಗೆ ಸರ್ಕಾರ ನಿರಂತರವಾಗಿ ಸ್ಪಂದಿಸ್ತಾ ಇದೆ. ನನಗೆ ನಮ್ಮ ರಘುನಂದನ್ ರಾಮಣ್ಣರವರು ನಿರಂತರವಾಗಿ ನನ್ನ ಸಂಪರ್ಕದಲ್ಲಿ ಇಟ್ಕೊಂಡು ಅವ್ರ ಹಿಂದೆ ಏನೆಲ್ಲ ಯೋಜನೆಗಳನ್ನು ಮಾಡಿದ್ರು, ಅದನ್ನು ಯಾವ ರೀತಿ ಅನುಷ್ಠಾನ ಮಾಡಬೇಕು ಅಂತೇಳಿ ಆಗಿಂದಾಗೆ ಸಲಹೆ ಕೊಡ್ತಾ ಇರ್ತಾರೆ. ಹೀಗಾಗಿ ಏನಾಗಿತ್ತು, ಒಂದು ತಾಲೂಕಿನ ಅದೃಷ್ಟ, ಈ ತಾಲೂಕಿನ ಕಳೆದ 7 ವರ್ಷಗಳಿಂದ ಕುಮಾರಸ್ವಾಮಿ ಅವರು ಮಾಡಿರ್ತಕ್ಕಂಥ ಅಧ್ವಾನ, ಈ ತಾಲೂಕನ್ನು ಅವರು ಕಡೆಗಣಿಸಿದಂಥ ರೀತಿ ನೋಡಿದ್ರೆ ರಿಪೇರಿ ಮಾಡಲಿಕ್ಕೆ ಬಹುಶಃ ಇನ್ನೂ 1 ವರ್ಷ ಬೇಕಾಗ್ಬೋದು. ಈ ತಾಲೂಕಿನ ಆಡಳಿತ ವ್ಯವಸ್ಥೆ ಕುಸ್ತೋಗಿತ್ತು. ಅದನ್ನು ಸರಿದಾರಿಗೆ ತರ್ತಾ ಇದ್ದೀವಿ. ಅಭಿವೃದ್ಧಿ ವಿಚಾರದಲ್ಲಿ ಭಾಳಷ್ಟು ಆಲೋಚನೆಗಳನ್ನ ಮಾಡ್ತಾ ಇದ್ದೀವಿ. ನಾನು ಮುಖ್ಯಮಂತ್ರಿಗಳಿಗೆ ಭಾಳಷ್ಟು ವಿಚಾರಗಳನ್ನು ಮನವಿ ಮಾಡ್ಕೋಬೇಕು ಅಂತ ಇದ್ದೆ. ಆದರೂ ಕೂಡ ಇವತ್ತು ನಮ್ಮ ಉಪಮುಖ್ಯಮಂತ್ರಿಗಳು ಇರೋದ್ರಿಂದ ಅವರಲ್ಲಿ ಮನವಿ ಮಾಡ್ಕೋತೀನಿ. ಡಿ ಕೆ ಶಿವಕುಮಾರ್ ಅವರೇ, ಈ ತಾಲೂಕು ಹಿಂದೆ ಏನು ಗಂಗರು ಈ ನಾಡನ್ನು ಆಳ್ತಾ ಇದ್ರು, ಸುಮಾರು 600-650 ವರ್ಷ ಈ ನಾಡನ್ನು ಆಳ್ತಾರೆ. ನಮ್ಮ ತಾಲೂಕಿನ ಮಂಕುಂದ ಗ್ರಾಮನೂ ಕೂಡ ಒಂದು ರಾಜಧಾನಿ ಆಗಿತ್ತು. ಆ ಗಂಗರ ಕಾಲದಲ್ಲಿ ಆದಂಥ ರಾಜಧಾನಿ ಸುಮಾರು 1000 ವರ್ಷಗಳ ಹಿಂದಿನ ಕತೆ. ಬಹಳಷ್ಟು ಇತಿಹಾಸ ಮಣ್ಣಲ್ಲಿ ಮಣ್ಣಾಗಿ ಹೋಗೋಗಿದೆ. ಹಾಗಾಗಿ ನಾನು ತಮ್ಮಲ್ಲಿ ಮನವಿ ಮಾಡ್ಕೋತೀನಿ, ತಲಕಾಡು ಒಂದು ಅಧ್ಯಯನ ಪೀಠವನ್ನು ನಮ್ಮ ತಾಲೂಕಿನಲ್ಲಿ, ನಮ್ಮ ಜಿಲ್ಲೆಯಲ್ಲಿ ಪ್ರಾರಂಭ ಮಾಡಬೇಕು. ಅದರ ಮುಖಾಂತರ ನಮ್ಮ ಇತಿಹಾಸವನ್ನು ಬರೆದಿರ್ತಕ್ಕಂಥ ಇತಿಹಾಸವನ್ನು ಗಣೀಕೃತ ಮಾಡ್ತಕ್ಕಂಥ, ಅದನ್ನು ದಾಖಲೆ ಮಾಡ್ತಕ್ಕಂಥ ಕೆಲಸ ಆಗಬೇಕು. ಆ ನಿಟ್ಟಿನಲ್ಲಿ ಸರ್ಕಾರ ಕ್ರಮ ಕೈಗೊಳ್ಳಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ಕೋತಾ, ಈಗಾಗಲೇ UGDಗೆ ಚನ್ನಪಟ್ಟಣ ಟೌನ್ನಲ್ಲಿ UGD ಮಾಡಬೇಕು. ಸುಮಾರು 100 ಕೋಟಿ ರೂಪಾಯಿ ಹಣ ಬಿಡುಗಡೆ ಆಗಿದೆ. ಆದರೆ ಅದರಿಂದ UGD ಕಂಪ್ಲೀಟ್ ಆಗಲ್ಲ. ಅದಕ್ಕೆ ಸಮರ್ಪಕವಾಗಿ ನಾನು ಈಗಾಗಲೇ ಅದನ್ನು ಪುನಃ ಪರಿಷ್ಕರಣೆ ಮಾಡ್ತಾ ಇದ್ದೀನಿ. ಅದನ್ನು ಕೂಡ ಅನುಮೋದನೆ ಮಾಡಿಕೊಡ್ಬೇಕು. ಚನ್ನಪಟ್ಟಣಕ್ಕೆ ಕುಡಿಯುವ ನೀರಿಗೆ ಇಲ್ಲಿ ತನಕ ನೀರು ಅಲೋಕೇಶನ್ ಆಗಲಿಲ್ಲ. ಚನ್ನಪಟ್ಟಣ ರಾಮನಗರ ಈಗ ಬೇರೆ ಬೇರೆ ಆಗಿದೆ ಕುಡಿ ನೀರು ಯೋಜನೆ. ಅದಕ್ಕೆ ಸಂಬಂಧಪಟ್ಟಂತೆ ವಾಟರ್ ಅಲೋಕೇಶನ್, ನೀವೇ ನೀರಾವರಿ ಮಂತ್ರಿ ಇದ್ದೀರಿ, ವಾಟರ್ ಅಲೋಕೇಶನ್ ನಾವು ಒಂದು 28 MLD ನೀರು ಕೇಳಿದ್ದೀವಿ. ಚನ್ನಪಟ್ಟಣಕ್ಕೆ ನೀರು ಕೊಡಬೇಕು ಮತ್ತು ಹೊಸ ಪೈಪ್ ಹಾಕಬೇಕು. ಚನ್ನಪಟ್ಟಣದ ಜನಗೆ ಶುದ್ಧ ಕುಡಿಯುವ ಕಾವೇರಿ ನೀರು ಕೊಡಬೇಕು. ಆ ನಿಟ್ಟಿನಲ್ಲಿ ಕೆಲಸ ಆಗಬೇಕು. ಇನ್ನೊಂದು ಬಹಳ ವಿಚಾರ ಅಂದರೆ, ಚನ್ನಪಟ್ಟಣದಲ್ಲಿ KSIC ಮಿಲ್ ಇದೆ. KSIC ಬಟ್ಟೆ ಅಂತಂದರೆ ಇವತ್ತು ಇಡೀ ಕರ್ನಾಟಕದಲ್ಲಿ ಹೆಣ್ಮಕ್ಳು ಯಾವತ್ತಾರು ಅಂಗಡಿ ಮುಂದೆ ಜಗಳ ಆಡ್ತಾರೆ ಅಂದರೆ KSIC ಸೀರೆಗಳಿಗೆ ಜಗಳ ಆಡ್ತಾರೆ. ಯಾವ ಅಂಗಡಿನೂ ಸ್ಟಾಕ್ ಇಲ್ಲ. ಅಷ್ಟು ನಮ್ಮ